वनोपान्तनदीशैलनिर्जरोपान्तभूमिषु रमन्ते देवता नित्यं पुरेशोद्यानवत्सु च। ಸಾವಿರದ 1983ರಲ್ಲಿ ಆಕಾಶಯಾನದಲ್ಲಿದ್ದ ಕ್ಯಾಪ್ಟನ್ ರಾಕೇಶ್ ಶರ್ಮಾ ನಮ್ಮ ಭೂಮಂಡಲದ ಕುರಿತು ಹೇಳಿದ ಮಾತು, ಎಂತಹ ಸುಂದರಿ ಈ ವಸುಂಧರೆ, ಅದರಲ್ಲೂ ಭಾರತವನ್ನ ಕುರಿತು ಸಾರೆ ಜಹಾನ್ ಸೆ ಅಚ್ಛಾ ಹಿಂದೂಸ್ತಾನ್ ಹಮಾರಾ ಎಂದು ಉದ್ಘರಿಸಿದರು. ಆ ಸೌಂದರ್ಯಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಕೃತಿ. ಅಂತಹ ಸೌಂದರ್ಯಕ್ಕೆ ತನ್ನದೇ ಕಾಣಿಕೆ ನೀಡುತ್ತಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ರಾಗಿಗುಡ್ಡ. ಈಗ ಪ್ರಸ್ತುತ ನಾವು ನಿಂತಿರೋದು ಶಿವಮೊಗ್ಗದ ಒಂದು ಕಳಶಪ್ರಾಯವಾದ ರಾಗಿಗುಡ್ಡದ ಮೇಲೆ. ಈ ರಾಗಿಗುಡ್ಡ ಅನ್ನೋದು ಸುಮಾರು 100 ಎಕರೆಗೂ ಮಿಕ್ಕಿದ ವಿಸ್ತಾರವಾದ ಒಂದು ಪ್ರದೇಶವಾಗಿದೆ. ತುಂಬ ದಟ್ಟವಾದ ಒಂದು ಹಸಿರು ಗಿಡ ಮರಗಳಿಂದ ಆವೃತವಾಗಿದ್ದಂಥ ಈ ರಾಗಿಗುಡ್ಡದ ಮೇಲೆ ಬಿದ್ದಂಥ ನೀರು ಭೂಮಿಯೊಳಗಡೆ ಇಂಗಿ ಹತ್ತಿರದ 5-6 ಕೆರೆಗಳಿಗೆ ನೀರನ್ನು ಉಣಿಸ್ತಾ ಇತ್ತು. ಗುಡ್ಡದ ಪಶ್ಚಿಮ ಭಾಗದಲ್ಲಿ ಒಂದು ಕೆರೆ, ಪೂರ್ವ ಭಾಗಕ್ಕೆ 2 ಕೆರೆಗಳು, ಒಟ್ಟು 3 ಕೆರೆಗಳು ಮಾತ್ರ ತಮ್ಮ ಅಸ್ತಿತ್ವಕ್ಕಾಗಿ ಹೆಣಗಾಡುತ್ತಿವೆ. ಇತ್ತೀಚಿನವರೆಗೆ ರಾಗಿಗುಡ್ಡದಿಂದ ಪಶ್ಚಿಮ ಭಾಗದ ನವಿಲೆ ಕೆರೆಗೆ ನೀರಿನ ಹರಿವು ಇತ್ತು. ಆದರೆ ಕೆರೆಯಲ್ಲಿ ಕ್ರೀಡಾಂಗಣ ನಿರ್ಮಾಣಗೊಂಡು ಕೆರೆ ಇತಿಹಾಸದ ಪುಟಗಳಿಗೆ ಸೇರಿದೆ. ಅವಶೇಷದಂತಿರುವ ಅಳಿದುಳಿದ ಭಾಗವು ಮಾನವನ ನಿರ್ಲಕ್ಷ್ಯದಿಂದ ಜೊಂಡು ತುಂಬಿದೆ. ಕೆರೆಯ ನೀರು ಬತ್ತಿದೆ, ಕೆಲ ಜನರ ಬಾಯಲ್ಲಿ ನೀರೂರುತ್ತಿದೆ. ಹಾಗಾಗಿ ಪರಿಸರ ಹೋರಾಟಗಾರರ ಧ್ವನಿ ಏನು ಅಂದರೆ, ಇಡೀ ರಾಗಿಗುಡ್ಡನ್ನು ಸರ್ವೆ ಮಾಡಿ ಇದಕ್ಕೆ ಬೇಲಿ ನಿರ್ಮಿಸಿ ಇದನ್ನು ಪ್ರೊಟೆಕ್ಷನ್ ಮಾಡಬೇಕು. ಅಲ್ಲದೆ ಇದನ್ನು ಜೈವಿಕ ವನ ಎಂದು ಘೋಷಿಸಿ ಸರ್ಕಾರದ ರೆವಿನ್ಯೂ ಇಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು. ಇವರ ಆಗ್ರಹಕ್ಕೆ ಮುಖ್ಯ ಕಾರಣ ಇಲ್ಲಿರುವ ಅನೇಕ ಸಸ್ಯ ಪ್ರಭೇದಗಳು ಹಾಗೂ ಜೀವಿ ಸಂಕುಲಗಳು. ಅವುಗಳಲ್ಲಿ ಕೆಲವು ಮುತ್ತುಗದ ಮರ. ಹೇರಳ ಔಷಧೀಯ ಗುಣಗಳು ಇರುವ ಈ ಮರಕ್ಕೆ ಅಧಿದೇವತೆ ಚಂದ್ರ. ಹೊನ್ನೆ, ಹೆಸರೇ ನಿರೂಪಿಸುವಂತೆ ಭೂಮಿಯ ಮೇಲಿನ ಬಂಗಾರ. ಭೂಮಿಯ ಆಳದಲ್ಲಿ ನೀರನ್ನು ಹಿಡಿದಿಡುವ ಗುಣ ಹೊಂದಿದೆ. ಹಾಲುಮಡ್ಡಿ, ಸುಗಂಧಭರಿತ ಈ ಮರ ಸುಗಂಧ ದ್ರವ್ಯ ತಯಾರಿಸಲು ಉಪಯೋಗಿಸುತ್ತಾರೆ. ತಡಸಲು, ರಾಗಿಗುಡ್ಡದಲ್ಲಿ ಹೇರಳವಾಗಿ ಬೆಳೆದಿರುವ ಈ ಮರ ಆನೆ ಮತ್ತು ಇತರೆ ಪಶುಗಳಿಗೆ ಪ್ರಿಯವಾದ ಆಹಾರ. ಕದಿರ ಮತ್ತು ಸಾಗುವಾನಿ ಗಿಡಗಳೂ ಇಲ್ಲಿವೆ. ಅಲ್ಲದೆ ಅತ್ತಿ, ಆಲ, ಅರಳಿ, ಬನ್ನಿ ಹೀಗೆ ಸಾಕಷ್ಟು ಮರಗಳಿವೆ. ರಾಗಿಗುಡ್ಡವು ಅನೇಕ ಔಷಧೀಯ ಸಸ್ಯಗಳು ಮತ್ತು ಧಾರ್ಮಿಕ ಕ್ರಿಯೆಗಳಿಗೆ ಬೇಕಾಗುವ ಸಸ್ಯಗಳನ್ನೂ
ತನ್ನ ಒಡಲಲ್ಲಿ ಹೊಂದಿದೆ. ಗುಡ್ಡದ ಮಡಿಲು ಅನೇಕ ಕೀಟಗಳ ವಾಸಸ್ಥಾನವೂ ಹೌದು. ಡ್ರೋನ್ ಎಂದೇ ಗುರುತಿಸಲಾಗುವ ಈ ಜೀರುಂಡೆ ಜೇನು ಜಾತಿಯ ಕೀಟ. ಹೂವಿನ ಬಂಡನ್ನ ಮಾತ್ರ ಹೀರುವ ಈ ಕೀಟ ತನ್ನ ಆಶ್ರಯಕ್ಕೆ ಬಳಸಿಕೊಳ್ಳುವುದು ಒಣಗಿದ ಮರಗಳನ್ನು ಮಾತ್ರ. ಇದು ಮನುಷ್ಯನಿಗೆ ಒಂದು ಪಾಠ. ರಾಗಿಗುಡ್ಡ ಮೃದು ಕಲ್ಲಿನ ಗುಡ್ಡವೂ ಹೌದು. ಈ ಕಲ್ಲಿನ ಪೊಟರೆಯಲ್ಲಿ ಜೀವಸಂಕುಲವೊಂದು ತಾನು ಮನುಷ್ಯನಿಂದ ಸುರಕ್ಷಿತ ಎಂದು ಭಾವಿಸಿ ತನ್ನ ಜೀವನಗಾಥೆಯನ್ನ ಸಾಗಿಸಿದೆ. ಈ ರಾಗಿಗುಡ್ಡದಲ್ಲಿ ನವಿಲು, ಸರೀಸೃಪಗಳು, ಮುಂಗುಸಿ, ಅಳಿಲು ಮತ್ತು ಮೊಲ ಇನ್ನೂ ಅನೇಕ ಪ್ರಾಣಿಗಳು ಇಲ್ಲಿ ಆಶ್ರಯ ಪಡೆದಿವೆ. ವೈವಿಧ್ಯಮಯ ಗಿಡಮೂಲಿಕೆಗಳು ಇಲ್ಲಿ ಲಭ್ಯವಿವೆ. ಪಕ್ಷಿಗಳ, ಕ್ರಿಮಿಕೀಟಗಳ ವಾಸಸ್ಥಾನವಾಗಿರುವ ಈ ರಾಗಿಗುಡ್ಡ ಮನುಷ್ಯ ಉಪಯೋಗಿ ಪರಿಸರ ಕ್ರಿಯೆಗಳ ತಾಣ. ಅದರಲ್ಲಿ ಮುಖ್ಯವಾಗಿ ಹೀಗೆ ಸುಮಾರು ಒಂದು 25 ವರ್ಷಗಳ ಹಿಂದೆ ಡಾಕ್ಟರ್ ಅಂಬೇಡ್ಕರ್ ಮಿಷನ್ನಿಗೆ 25 ಎಕರೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ಸಂಸ್ಥೆ ಈಗಾಗಲೇ ನಿರ್ವಹಿಸ್ತಾ ಇದೆ. ಇತ್ತೀಚೆಗೆ ESI ಆಸ್ಪತ್ರೆಗೆ 5 ಎಕರೆ ಜಾಗವನ್ನು ಈಗಾಗಲೇ ಕೊಟ್ಬಿಟ್ಟು ESI ಆಸ್ಪತ್ರೆ ಕಾರ್ಯಾರಂಭ ಆಗಿದೆ. ಆದರೆ ಇದೇ ಕಾರಣಕ್ಕಾಗಿ ಅನೇಕ ಗಿಡ ಮರಗಳನ್ನು ನಿಷ್ಕರುಣೆಯಿಂದ ನಿರ್ದಯವಾಗಿ ಈ ಭಾಗದಲ್ಲಿ ಕಡಿಯಲಾಗಿದೆ. ಉಳಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 8 ಎಕರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ 8 ಎಕರೆ, ಗೋಶಾಲೆಗೆ 5 ಎಕರೆ, ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 8 ಎಕರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ 8 ಎಕರೆ. ಈ ರೀತಿಯಾಗಿ ಸುಮಾರು ಈ 70 ಎಕರೆ ಜಾಗವನ್ನು ಸರ್ಕಾರಿ ಸಂಸ್ಥೆ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಜಿಲ್ಲಾಡಳಿತ ಈಗ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದನ್ನು ಕೊಟ್ಬಿಟ್ಟಿದೆ. ಬೇರೆ ಕಡೆ ಜಾಗ ಇದೆ. ಈ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲೇ ಆಗಬೇಕು ಅಂತ ಅಲ್ಲೇ ಆಗಬೇಕು ಅಂತ ಯಾಕೆ ಹಠಾಡಿದ್ರೆ ಗೊತ್ತಿಲ್ಲ ನನಗೆ. ಹಿಂದೆ ಆಶೀಶ್ ಸರ್ ಅವರು ಬಂದಿದ್ದರು, ಇದನ್ನು ಬಯೋಡೆನ್ಸಿಟಿಯಿಂದ ಮಾಡಿ ಅಂತ ಹೇಳಿದರು ಅವರು. ಇದು ಪರಿಸರವಾದಿಗಳ ಆಗ್ರಹ. ಹೌದು, ಬಯೋಡೆನ್ಸಿಟಿಯ ತಾಣವನ್ನಾಗಿ ರಕ್ಷಿಸಲು ಈ ರಾಗಿಗುಡ್ಡಕ್ಕೆ ಅನೇಕ ಕಾರಣಗಳಿವೆ. ಈ ರಾಗಿಗುಡ್ಡದ ಪರಿಸರದ ಭೂಮಿ ಬಹಳ ವಿಶಿಷ್ಟವಾದದ್ದು. ಈ ಗುಡ್ಡದ ಸುತ್ತ ಇರುವ ಈ ಸ್ಥಳ ಥರಿ ಭೂಮಿಯ ಜೌಗು ಲಕ್ಷಣ ಹೊಂದಿದೆ. ಕೃತಕವಾಗಿ ಪಾರ್ಕ್ಗಳನ್ನು ನಿರ್ಮಿಸುವುದು ಅದರಿಂದ ಮೂಲ ಉದ್ದೇಶ ಈಡೇರಿಕೆ ಆಗೋದಿಲ್ಲ. ಆದರೆ ಸಹಜವಾಗಿ ಇರುವಂತಹ ಹಸಿರು ಪ್ರದೇಶವನ್ನು ಉಳಿಸ್ಕೊಳ್ಳೋದ್ರಿಂದ ನಗರದಕ್ಕೆ ಸೌಂದರ್ಯ ಜಾಸ್ತಿ ಆಗೋದಲ್ಲದೆ ನಗರದ ವಾತಾವರಣವನ್ನು ಶುದ್ಧೀಕರಿಸೋದ್ರಲ್ಲಿ ಇದು ಸಹಾಯಕ ಆಗುತ್ತೆ. ಬಹಳಷ್ಟು ಹಸಿರು ಇಲ್ಲಿ ಉಳಿಸ್ಬೇಕು. ಈ ಪ್ರದೇಶವನ್ನು ಮತ್ತೆ ನಾವು ಹಳೆಯ ಒಂದು ಗತವೈಭವಕ್ಕೆ ಮರಳಿಸಬೇಕು ಅನ್ನೋದು ಎಲ್ಲ ಪರಿಸರ ಪ್ರೇಮಿಗಳ ಇಚ್ಛೆಯಾಗಿದೆ.
ಈ ಗುಡ್ಡದ ಮೇಲೆ ಬೀಳುವ ಮಳೆ ನೀರು ಕೆರೆಗಳಿಗೆ ನೀರು ಉಣಿಸಿದರೆ ಇದರ ಮೇಲೆ ಹಾಯುವ ಮಾರುತಗಳು ಶಿವಮೊಗ್ಗ ಜನತೆಗೆ ನೈಸರ್ಗಿಕ ಆಮ್ಲಜನಕವನ್ನು ನೀಡುತ್ತವೆ. ಈ ದೃಶ್ಯವನ್ನ ನೋಡಿದಾಗ ಬೆಳಗಿನ ಜಾವ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ತೆರಳಿದ ಈ ಜೀವಿಗಳು ಸಂಜೆ ಮರಳಿ ಬಂದ ಕ್ಷಣದಲ್ಲಿ ತಮ್ಮ ಠಾವು ಕಾಣದಾದಾಗ ನಮ್ಮ ಬದುಕು ಮುಂದೆ ಹೇಗೆ ಎಂದು ಚಿಂತಿಸುತ್ತಿರಬಹುದೇ? ತಮ್ಮ ಒಡನಾಡಿಗಳನ್ನು ಕಳೆದುಕೊಂಡ ಅನಾಥ ಭಾವ ಅವುಗಳನ್ನು ಕಾಡುತ್ತಿರಬಹುದೇ ಅನಿಸುತ್ತದೆ. ಕಾರಣ ಮನುಷ್ಯನ ಎಣೆಯಿಲ್ಲದ ಲಾಲಸೆಗೆ ಅರಣ್ಯನಾಶದೊಡನೆ ಜೀವಿ ವೈವಿಧ್ಯವೇ ಸರ್ವನಾಶವಾಗುತ್ತಿದೆ. ಕ್ಷಿತಿಜದಿಂದ ಆಮೆಯಂತೆ ಕಾಣುವ ಈ ರಾಗಿಗುಡ್ಡ ವಿಷ್ಣುವಿನ ಕೂರ್ಮಾವತಾರವನ್ನು ನೆನಪಿಗೆ ತರುತ್ತದೆ. ಆದರೆ ಸ್ವತಃ ವಿಷ್ಣುವೇ ಬಂದರೂ ಮನುಷ್ಯನ ದುರಾಸೆಯ ಎದುರು ನಿಲ್ಲಲಾರನೇನೋ ಅನ್ನಿಸಿದೆ ಇಂದಿನ ಮನುಷ್ಯನ ಅಭಿವೃದ್ಧಿಯ ಧಾವಂತ. ಆದರೆ ಅರಣ್ಯವನ್ನ ಬೆಳೆಸಿ ಪೋಷಿಸದ ಹೊರತು ಯಾವುದೇ ಮನುಷ್ಯ ರೂಪಿಸಿದ ಅಭಿವೃದ್ಧಿ ಗಿಡ ಮರಗಳ ಬೇರುಗಳನ್ನು ಭೂಮಿಯ ಆಳಕ್ಕೆ ಇಳಿಸಲಾರದು. ಇರುವುದನ್ನೆಲ್ಲ ಅನುಭವಿಸಿ ಹಾಳು ಮಾಡಿ ನಮಗೇನು ಬಿಟ್ಟು ಹೋಗುತ್ತೀರಿ ಹಿರಿಯರೇ ಎಂದು ಕೇಳುತ್ತಿರಬಹುದೇ ಈ ಕಣ್ಣುಗಳು?